ತೀವ್ರ ಕುತೂಹಲ ಕೆರಳಿಸಿದ್ದ ಅಭ್ಯುದಯ ಮಹಿಳಾ ಸಹಕಾರ ಬ್ಯಾಂಕ್ನ 3ನೇ ಅಧ್ಯಕ್ಷರಾಗಿ ತಿಟ್ಮಾರ್ನಹಳ್ಳಿಯ ಗೀತಾಂಜಲಿ ಅಭಿಲಾಷ್ ಆಯ್ಕೆಯಾಗುವುದರ ಮುಖಾಂತರ ತಿಟ್ಮಾರ್ನಹಳ್ಳಿಗೆ 2ನೇ ಬಾರಿ ಅಧ್ಯಕ್ಷ ಸ್ಥಾನ ಒಲಿದಂತಾಗಿದೆ. ಪ್ರಭಾವಿ ಕುಟುಂಬದ ತಿಟ್ಮಾರ್ನಹಳ್ಳಿಯ ಕೆಪಿಸಿಸಿ ಮಾಜಿ ಸದಸ್ಯರು ವಿಜಯಲಕ್ಷ್ಮಿ ರಾಮಣ್ಣವರವರ ಕನಸಿನ ಕೂಸಾದ ಅಭ್ಯುದಯ ಮಹಿಳಾ ಸಹಕಾರಿ ಬ್ಯಾಂಕ್ ಸ್ಥಾಪನೆಗೆ ತಮ್ಮದೇ ಆದ ದೊಡ್ಡ ದೇಣಿಗೆ ನೀಡಿದ್ದರು. ಅವರೇ 3 ವರ್ಷ ಅಧ್ಯಕ್ಷರಾಗಿ ಬ್ಯಾಂಕ್ ಬಲವರ್ಧನೆಗೆ ಮುನ್ನುಡಿ ಬರೆದಿದ್ದರು. ಇವರ ತರುವಾಯ 1 ವರ್ಷಗಳ ಕಾಲ ಸುಮತಿ ಧನಂಜಯ 2ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಹೊಸ ಆಡಳಿತ ಮಂಡಳಿ ಚುನಾವಣೆ ನಡೆದು 15 ಮಂದಿ ನಿರ್ದೇಶಕರು ಆಯ್ಕೆಗೊಂಡು ತರುವಾಯ ಅಧ್ಯಕ್ಷ ಸ್ಥಾನದ ಚುನಾವಣೆ ನಿಗದಿಯಾಗಿ ಜೆಡಿಎಸ್ ಬೆಂಬಲಿತ ಹಾಗೂ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿತ್ತು ಎಂದರೆ ತಪ್ಪಾಗಲಾರದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮೊಟ್ಟಮೊದಲ ಮಹಿಳಾ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಅಭ್ಯುದಯ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ವಿಜಯವಾಣಿ ಪತ್ರಿಕೆಯ ವರದಿಗಾರ ತಿಟ್ಮಾರ್ನಹಳ್ಳಿ ಅಭಿಲಾಷ್ ರವರ ಶ್ರೀಮತಿ ಗೀತಾಂಜಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರು. ಇತ್ತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಮಹಿಳಾ ಮುಖಂಡರಾದ ಜೈಮಾಲಾ ಮಹಾಲಿಂಗು ಕೂಡ ಅಧ್ಯಕ್ಷ ಸ್ಥಾನ ಬಯಸಿ ನಾಮಪತ್ರ ಸಲ್ಲಿಸಿದ್ದರು. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾದ ಗೀತಾಂಜಲಿ ರವರು 8 ಮತಗಳನ್ನು ಪಡೆದು ಕೇವಲ 1 ಮತಗಳ ಅಂತರದಿಂದ ವಿಜಯಿಯಾದರೆ 7 ಮತಗಳನ್ನು ಪಡೆದ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿ ಜೈಮಾಲಾ ಮಹಾಲಿಂಗು 1 ಮತಗಳ ಅಂತರದಿಂದ ಪರಾಭವಗೊಂಡರು. ಉಪಾಧ್ಯಕ್ಷರಾಗಿ ಜೆಡಿಎಸ್ನ ರೂಪಾ ಸುಬ್ಬೇಗೌಡ ಆಯ್ಕೆಯಾದರು. 2 ವರ್ಷಗಳ ಕಾಲ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಪ್ರತಿಷ್ಠಿತ ಅಭ್ಯುದಯ ಬ್ಯಾಂಕ್ ಜೆಡಿಎಸ್ಗೆ ಒಲಿಯುವುದರ ಮುಖಾಂತರ ಬಹುಮುಖಹಿಯಿಂದ ಬಳಲುತ್ತಿದ್ದ ಜೆಡಿಎಸ್ಗೆ ಸಿಹಿ ನೀಡಿದಂತಾಗಿದೆ. ಅಧ್ಯಕ್ಷರಾಗಿ ಗೀತಾಂಜಲಿ ಅಭಿಲಾಷ್ ವಿಜಯಿಯಾಗುತ್ತಿದ್ದಂತೆ ಅಭಿಮಾನಿ ವರ್ಗ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿ ಹಂಚಿದರು. ಧನ್ಯವಾದಗಳನ್ನ ಹೇಳ್ತೀನಿ. ಮೊದಲಿಗೆ ನನಗೆ ಅವಕಾಶ ಕೊಟ್ಟಿದ್ದೀರಾ. ನಾನು ಎಲ್ಲರ ಒಂದು ಮಾರ್ಗದರ್ಶನದಿಂದ ನಾನು ಕೆಲಸ ಮಾಡಿಕೊಂಡು ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ನಾನು ಆದಷ್ಟು ತುಂಬ ಪ್ರಯತ್ನ ಪಟ್ಟು ನನ್ನ ಕೈಲಾದಷ್ಟು ಕೆಲಸಗಳನ್ನ ನಾನು ಮಾಡಿಕೊಡ್ತೀನಿ. ನಮ್ಮೆಲ್ಲ ಮುಖಂಡರುಗಳಿಗೂ, ನಮ್ಮ JDS ಕಾರ್ಯಕರ್ತರುಗಳು, ನಿರ್ದೇಶಕರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಈ ದಿವಸ ನಮ್ಮ ಮಹಿಳಾ ಅಭ್ಯುದಯ ಬ್ಯಾಂಕು ಎಲ್ಲ ನಿರ್ದೇಶಕರು 9ರಿಂದ ಇವತ್ತು ಚುನಾವಣೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಇವತ್ತು 9ರಿಂದ ಆಯ್ಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿ ಇವತ್ತು ಏನು ನಮ್ಮ ಪಾರ್ಟಿ ಏನಿತ್ತು 8 ಜನನ ಕೂಡ 9ರಿಂದ ತೀರ್ಮಾನ